ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಗ್ನಿಸಾಕ್ಷಿ ಭಾಗ 38. ಕೆಲವು ಬಂದಿವೆ, ಕೆಲವು ಬಂದಿಲ್ಲ, ಅವುಗಳನ್ನು ಹೇಗೆ ಮಾಡುವುದು ಎಂದು ಯೋಚಿಸುತ್ತಿದ್ದೆ ಎನ್ನುತ್ತಿದ್ದಂತೆ ಗಾನವಿಯನ್ನು ಹೊರಗಿಕೊಂಡು ಅವಳ ಪಕ್ಕದಲ್ಲೇ ಸೋಫಾದಲ್ಲಿ ಕೂತ ಕೂಡಲೇ ಅತಿ ಹತ್ತಿರದಲ್ಲಿದ್ದ ಆದಿಯ ಸ್ಪರ್ಶಕ್ಕೆ ಗಾನವಿ ತಡಬಡಾಯಿಸುತ್ತಾಳೆ. ಯಾವುದು ನಿನಗೆ ಬಾರದವು ತೋರಿಸು ಎಂದ ಕೂಡಲೇ ಮತ್ತೆ ಓದಿನ ಬಗ್ಗೆ ಯೋಚಿಸುತ್ತಾ ಗಾನವಿ ಯಾವುದೋ ಒಂದೆರಡು ಲೆಕ್ಕಗಳನ್ನು ತೋರಿಸಿದ ಕೂಡಲೇ ಅವುಗಳನ್ನು ಹೇಗೆ ಮಾಡಬೇಕೆಂದು ಆದಿ ವಿವರವಾಗಿ ಎಕ್ಸ್ಪ್ಲೇನ್ ಮಾಡುತ್ತಾನೆ. ಎಕ್ಸ್ಪ್ಲೇನ್ ಮಾಡುವುದು ಮುಗಿದ ನಂತರ ಅರ್ಥವಾಯಿತಾ ಎಂದು ಕೇಳುತ್ತಿದ್ದರೆ ಆಯಿತು ಎನ್ನುವಂತೆ ತಲೆ ಅಲ್ಲಾಡಿಸುತ್ತಾಳೆ ಗಾನವಿ. ನೋಡೋಣ ನಿನಗೆ ಏನು ಅರ್ಥವಾಯಿತೋ, ಒಂದು ಸಲ ಮಾಡು ಎಂದ ಕೂಡಲೇ ಗಾನವಿ ಸಂಪೂರ್ಣವಾಗಿ ಬುದ್ಧಿವಂತ ವಿದ್ಯಾರ್ಥಿನಿಯಂತೆ ಬದಲಾಗಿ ಆದಿ ಹೇಳಿಕೊಟ್ಟ ಪ್ರಕಾರ ಇನ್ನೊಂದು ಲೆಕ್ಕ ಮಾಡಿ ತೋರಿಸುತ್ತಾಳೆ. ಗಾನವಿಯ ಬುದ್ಧಿವಂತಿಕೆಗೆ ನಿಜವಾಗಿಯೂ ಆಶ್ಚರ್ಯಪಡುತ್ತಾನೆ ಆದಿ. ಸ್ವಲ್ಪ ಹೊತ್ತು ಗಾನವಿಗೆ ಅರ್ಥವಾಗದ ಎಲ್ಲವನ್ನು ಮತ್ತೊಮ್ಮೆ ತಾಳ್ಮೆಯಿಂದ ಹೇಳಿಕೊಟ್ಟು, ಇವತ್ತಿಗೆ ಓದಿದ್ದು ಸಾಕು, ಈಗಾಗಲೇ ಲೇಟ್ ಆಗಿದೆ, ಇನ್ನೂ ಮಲಗು ಎಂದು ಹೇಳಿ ಅವನು ಮಲಗಲು ಬೆಡ್ ಹತ್ತಿರ ಹೊರಟು ಹೋಗುತ್ತಾನೆ. ಗಾನವಿ ಕೂಡ ತನ್ನ ಬುಕ್ಸ್ ಎಲ್ಲವನ್ನ ಜೋಡಿಸಿಟ್ಟು ಸೋಫಾದಲ್ಲೇ ನಿದ್ರೆ ಮಾಡುತ್ತಾಳೆ. ಬೆಳಗಾದ ನಂತರ ಎಂದಿನಂತೆ ಆಫೀಸಿಗೆ ಹೊರಟು ಹೋಗುತ್ತಾನೆ ಆದಿ ಹೋದ ನಂತರ ಗಾನವಿ ಅರುಂಧತಿ ಅಮ್ಮನವರ ಹತ್ತಿರ ಬಂದು ಅಜ್ಜಿ ಎನ್ನುತ್ತಾ ಸಂತೋಷದಿಂದ ಅವರ ಕೈಗಳನ್ನು ಹಿಡಿದುಕೊಂಡು, ಅವರು ನಾನು ವ್ರತ ಮಾಡಿಕೊಳ್ಳಲು ಒಪ್ಪಿಕೊಂಡರು ಅಜ್ಜಿ, ಅವರಿಗೆ ಯಾವುದೇ ಅಭ್ಯಂತರವಿಲ್ಲವಂತೆ ಎನ್ನುತ್ತಿದ್ದರೆ ಗಾನವಿಯ ಸಂತೋಷ ನೋಡಿ ಅರುಂಧತಿಯವರು ಕೂಡ ಖುಷಿ ಪಡುತ್ತಾ, ನನಗೆ ಗೊತ್ತು, ನನ್ನ ಮೊಮ್ಮಗನಿಗೆ ನಿನ್ನ ಮೇಲೆ ಬಹಳಷ್ಟು ಪ್ರೀತಿ ಇದೆ, ಆದರೆ ಹೊರಗೆ ತೋರಿಸಿಕೊಳ್ಳುತ್ತಿಲ್ಲ ಎನ್ನುತ್ತಾ ಇನ್ನೂ ಎಲ್ಲ ಏರ್ಪಾಡುಗಳನ್ನು ಮಾಡಿಕೊ ಎನ್ನುತ್ತಾರೆ ಅರುಂಧತಿಯವರು. ಹಾಗೆಯೇ ಆಗಲಿ ಅಜ್ಜಿ, ನನ್ನ ಮದುವೆಯ ನಂತರ ನಾನು ಮಾಡುತ್ತಿರುವ ಮೊದಲ ವ್ರತ ಇದು. ಯಾವುದೇ ಕೊರತೆ ಇಲ್ಲದೆ ಭಕ್ತಿ ಶ್ರದ್ಧೆಗಳಿಂದ ಮಾಡಬೇಕೆಂದುಕೊಂಡಿದ್ದೇನೆ ಎನ್ನುತ್ತಾಳೆ ಗಾನವಿ. ಗಾನವಿಯಲ್ಲಿ ಒಮ್ಮಿಂದೊಮ್ಮೆಲೆ ಅವರಿಗೆ ರಂಜನಿಯ ರೂಪ ಮತ್ತೆ ಕಣ್ಣ ಮುಂದೆ ಬರುತ್ತದೆ. ಅರುಂಧತಿ ಅಮ್ಮನವರಿಗೆ ರಂಜನಿ ಕೂಡ ಇಷ್ಟೇ ಭಕ್ತಿ ಶ್ರದ್ಧೆಗಳಿಂದ ಮಾಡುತ್ತಿದ್ದಳು. ರಂಜಿನಿ ಸಾಯುವುದರೊಂದಿಗೆ ಆ ಮನೆಗಿದ್ದ ಕಳೆ ಮತ್ತು ಸಂತೋಷಗಳನ್ನು ಕೂಡ ತನ್ನೊಂದಿಗೆ ತೆಗೆದುಕೊಂಡು ಹೋಗಿದ್ದಳು. ಮತ್ತೆ ಇಷ್ಟು ದಿನಗಳ ನಂತರ ಗಾನವಿಯ ಬರುವಿಕೆಯಿಂದ ಮರಳಿ ಆ ಸಂತೋಷಗಳೆಲ್ಲ ಆ ಮನೆಗೆ ಹಿಂತಿರುಗಿ ಬರುತ್ತಿವೆ ಅನ್ನಿಸುತ್ತದೆ ಅರುಂಧತಿಯವರಿಗೆ. ಏನೇನು ಬೇಕೋ ಎಲ್ಲವನ್ನ ಕೆಲಸದವರ ಬಳಿ ಹೇಳಿ ಮಾಡಿಸಿಕೊ, ಅಷ್ಟೇ ಹೊರತು ನೀನು ಸುಮ್ಮನೆ ಕಷ್ಟಪಡಬೇಡ. ಡೆಕೋರೇಷನ್ ಕೆಲಸಗಳನ್ನೆಲ್ಲ ಕೆಲಸದವರಿಂದಲೇ ಮಾಡಿಸು ಎಂದು ಕಟ್ಟುನಿಟ್ಟಾಗಿ ಹೇಳುತ್ತಾರೆ ಅರುಂಧತಿ ಅವರು. ಹಾಗೆಯೇ ಆಗಲಿ ಅಜ್ಜಿ, ಹಾಗಾದರೆ ನೀವು ಪುರೋಹಿತರಿಗೆ ಹೇಳಿ ಕಳಿಸುತ್ತೀರಾ ಎಂದಾಗ, ನಾನು ಮಾಡುತ್ತೇನಲ್ಲ, ಆ ವಿಷಯಗಳನ್ನು ನಾನು ನೋಡಿಕೊಳ್ಳುತ್ತೇನೆ, ನೀನು ಬೇಕಾದ ಪ್ರಸಾದಗಳು ಮತ್ತು ಅವುಗಳ ಬಗ್ಗೆ ಯೋಚಿಸು ಅಂದರು. ಹಾಗೆಯೇ ಆಗಲಿ ಅಜ್ಜಿ ಎನ್ನುತ್ತಾ ಹೊರಗೆ ಹೋಗಿ ಒಂದು ಪೆನ್ ಪೇಪರ್ ತೆಗೆದುಕೊಂಡು ತನಗೆ ಏನೇನು ಬೇಕೋ ಎಲ್ಲವನ್ನ ಲಿಸ್ಟ್ ಬರೆದುಕೊಂಡು ಕೆಲಸದವರ ಬಳಿ ಹೂಗಳು, ಮಾವಿನ ಎಲೆಗಳ ತೋರಣಗಳು ಎಲ್ಲವೂ ಬೇಕೆಂದು ಹೇಳಿ, ತನಗೆ ಹೇಗೆ ಡೆಕೋರೇಷನ್ ಬೇಕೋ ಅದನ್ನು ಕೂಡ ಹೇಳಿ ರೆಡಿ ಮಾಡಲು ಹೇಳುತ್ತಾಳೆ ಗಾನವಿ. ಅವರೆಲ್ಲರೂ ಕೂಡ ಹಾಗೆಯೇ ಆಗಲಿ ಅಮ್ಮನವರೇ ಎನ್ನುತ್ತಾ ಗಾನವಿ ಹೇಳಿದ ಹಾಗೆ ಮಾಡಲು ಹೊರಟು ಹೋಗುತ್ತಾರೆ. ಅಡುಗೆ ಮನೆಗೆ ಹೋಗಿ ಸೀತಮ್ಮನ ಜೊತೆ, ಸೀತಮ್ಮ, ಈ ಪ್ರಸಾದಗಳನ್ನೆಲ್ಲ ನಾನು ನಾಳೆ ಮಾಡಬೇಕೆಂದುಕೊಂಡಿದ್ದೇನೆ, ಇವುಗಳಿಗೆ ಬೇಕಾದದ್ದನ್ನೆಲ್ಲವನ್ನ ಕೂಡ ರೆಡಿ ಮಾಡಿ ಇಟ್ಟುಕೊಳ್ಳಬೇಕು ಎನ್ನುತ್ತಿದ್ದರೆ, ನೀವೇಕೆ ಗಾನವಿಯಮ್ಮ, ನೀವು ಚೆನ್ನಾಗಿ ಪೂಜೆ ಮಾಡಿಕೊಳ್ಳಿ, ಅವೆಲ್ಲವನ್ನು ನಾನು ಮಾಡಿಡುತ್ತೇನಲ್ಲ ಎನ್ನುತ್ತಿದ್ದರೆ, ಇಲ್ಲ ಸೀತಮ್ಮ, ಎಲ್ಲವನ್ನ ನೀನು ಒಬ್ಬಳೇ ಮಾಡಲು ಆಗುವುದಿಲ್ಲ
ಇಬ್ಬರು ಸೇರಿ ಮಾಡಿಬಿಡೋಣ ಎನ್ನುತ್ತಾಳೆ ಗಾನವಿ. ಸರಿ ಅಮ್ಮ, ನಿಮ್ಮಿಷ್ಟ. ನೀವು ನನಗೆ ಆ ಲಿಸ್ಟ್ ಯಾವುದೋ ಹೇಳಿದರೆ ಅವೆಲ್ಲವನ್ನ ನಾನು ಪ್ರಿಪೇರ್ ಮಾಡಿಡುತ್ತೇನೆ ಎನ್ನುತ್ತಾಳೆ. ಸರಿ ಎಂದು ಗಾನವಿ ಕೂಡ ತನಗೆ ಏನೇನು ಬೇಕೋ ಹೇಳುತ್ತಾಳೆ. ಗಾನವಿ ಹೋದ ನಂತರ ಅರುಂಧತಿ ಅಮ್ಮನವರು ಪುರೋಹಿತರಿಗೆ ಫೋನ್ ಮಾಡಿದ ಕೂಡಲೇ ಆ ಕಡೆಯಿಂದ ಪುರೋಹಿತರು ಕಾಲ್ ರಿಸೀವ್ ಮಾಡಿ, ಹಲೋ ಅಮ್ಮನವರೇ ಹೇಳಿ ಎಂದರು. ಪುರೋಹಿತರೇ, ನಾಳೆ ನನ್ನ ಮೊಮ್ಮಗಳು ವರಮಹಾಲಕ್ಷ್ಮಿ ವ್ರತ ಮಾಡಬೇಕೆಂದುಕೊಂಡಿದ್ದಾಳೆ. ಅದಕ್ಕೆ ನಾಳೆ ಕರೆಕ್ಟಾಗಿ ಸಮಯಕ್ಕೆ ನೀವು ಬಂದು ಅವಳ ಕೈಯಿಂದ ಯಾವುದೇ ವಿಘ್ನವಿಲ್ಲದೆ ಆ ಪೂಜೆ ಮಾಡಿಸಬೇಕು ಎನ್ನುತ್ತಿದ್ದರೆ, ಅಯ್ಯೋ ಎಂಥ ಮಾತು ಅಮ್ಮನವರೇ, ನೀವು ಹೇಳಿದರೆ ನಾನು ಬಾರದೆ ಇರುತ್ತೇನಾ? ಹಾಗೆಯೇ ಬರುತ್ತೇನೆ. ನಿಮ್ಮ ಆಸೆಯಂತೆ ನಿಮ್ಮ ಮೊಮ್ಮಗಳ ಕೈಯಿಂದ ವ್ರತ ಮಾಡಿಸುತ್ತೇನೆ ಎನ್ನುತ್ತಾರೆ ಪುರೋಹಿತರು. ಎಷ್ಟು ಗಂಟೆಗೆ ಬರಬೇಕೆಂದು ಟೈಮ್ ಕೂಡ ಹೇಳಿ, ಸಮಯಕ್ಕೆ ಬಂದು ಬಿಡಿ ಪುರೋಹಿತರೆ ಎಂದು ಫೋನ್ ಇಡುತ್ತಾರೆ ಅರುಂಧತಿ ಅಮ್ಮನವರು. ಆಫೀಸ್ಗೆ ರೆಡಿಯಾಗುತ್ತಿರುವ ದೀಪಕ್ಗೆ ಫೋನ್ ಮಾಡುತ್ತಾಳೆ ಕಲ್ಪ. ಫೋನ್ ಲಿಫ್ಟ್ ಮಾಡಿದ ದೀಪಕ್, ಏನೇ ಇನ್ನೂ ಕಾಲೇಜಿಗೆ ಹೋಗಿಲ್ಲವಾ ಎಂದು ಕೇಳುತ್ತಿದ್ದರೆ, ಈಗಲೇ ಹೋಗಲು ರೆಡಿಯಾಗುತ್ತಿದ್ದೇನೆ. ನಿನ್ನ ಜೊತೆ ನಿನ್ನೆ ಪೂರ್ತಿ ಮಾತನಾಡಿಲ್ಲವಲ್ಲ, ಅದಕ್ಕೆ ಒಂದು ಸಲ ಕಾಲ್ ಮಾಡಿ ಮಾತನಾಡೋಣ ಎಂದು ಫೋನ್ ಮಾಡಿದೆ ಎನ್ನುತ್ತಿದ್ದರೆ, ಏನೇ ಒಂದು ದಿನ ಮಾತನಾಡದಿದ್ದರೇನೇ ನನ್ನ ಮೇಲೆ ಚಿಂತೆ ಮಾಡಿಕೊಂಡೆಯಾ? ಇದು ನಿಜಾನಾ ಎಂದು ನಗುತ್ತಾ ಕೇಳುತ್ತಾನೆ ದೀಪಕ್. ಹೋಗೋ, ಫೋನ್ ಮಾಡಿದರೂ ಬೈಯುತ್ತೀಯ, ಮಾಡದಿದ್ದರೂ ಬೈಯುತ್ತೀಯ. ಮಾಡದಿದ್ದರೇನೆ ನಾನು ನೆನಪಾಗಲಿಲ್ವಾ ಅಂತ ಕೇಳ್ತೀಯ, ಮಾಡಿದರೆ ಈಗ ತಾನೇ ನೆನಪಾದನಾ ಅಂತ ವ್ಯಂಗ್ಯವಾಗಿ ಮಾತನಾಡ್ತೀಯ. ನಿನ್ನ ಜೊತೆ ಹೇಗೋ ಸಹಿಸಿಕೊಳ್ಳೋದು ಎನ್ನುತ್ತಿದ್ದರೆ, ತಮಾಷೆಗೆಂದೆ, ಅದಕ್ಕೆ ಇಷ್ಟು ಸೀರಿಯಸ್ ಆಗಬೇಡ. ಇಷ್ಟಕ್ಕೂ ಏನು ಮ್ಯಾಟರ್ ಎನ್ನುತ್ತಿದ್ದರೆ, ಏನಿಲ್ಲ, ನಿನ್ನೆ ಪೂರ್ತಿ ನೀನು ನನಗೆ ಫೋನ್ ಮಾಡಿಲ್ಲ ಯಾಕೆ ಎಂದು ಕೇಳುತ್ತಿದ್ದರೆ, ನಿನ್ನೆ ಪೂರ್ತಿ ಸ್ಟೆಲ್ಲಾ ಗಲಾಟೆಯಲ್ಲಿ ಎಷ್ಟು ಟೆನ್ಷನ್ ಪಟ್ಟಿದ್ದೆನೋ ಎಂದು ನೆನಪಿಸಿಕೊಂಡು, ಅದೆಲ್ಲ ಯಾಕೆ ಕೇಳ್ತೀಯ ಬಿಡು ಎಂದು ನೀರಸವಾಗಿ ಅನ್ನುತ್ತಿದ್ದರೆ, ಏನಾಯ್ತೋ, ವಿಷಯ ಏನು ನನಗೆ ಹೇಳಲ್ವಾ ಎನ್ನುತ್ತಿದ್ದರೆ, ಸ್ಟೆಲ್ಲಾ ಬಗ್ಗೆ ಕಲ್ಪಾಗೂ ಹೇಳುವುದು ಒಳ್ಳೆಯದೆಂದುಕೊಂಡು ದೀಪಕ್ ಕಲ್ಪಾಗೆ ಸ್ಟೆಲ್ಲಾ ಬಗ್ಗೆ ಹೇಳುತ್ತಾನೆ. ಎಲ್ಲವನ್ನು ಕೇಳಿದ ಕಲ್ಪ, ಏನು, ನಮ್ಮ ಅಣ್ಣನಿಗೆ ಮದುವೆ ಆಗಿದೆ ಅಂತ ಗೊತ್ತಿದ್ದರೂ ಆ ಹುಡುಗಿ ಹಾಗೆ, ಅಸಲಿಗೆ ಅವಳು ಯಾರು? ನಮ್ಮ ಅತ್ತಿಗೆಯನ್ನು ಬದಿಗಿಟ್ಟು ನಮ್ಮ ಅಣ್ಣನ ಹತ್ತಿರ ಬರುತ್ತಾಳಾ? ಅವಳಿಗೆ ಎಷ್ಟು ಧೈರ್ಯ ಆ ರೀತಿ ಮಾತನಾಡಲು? ಮೊದಲು ಅವಳ ಫೋನ್ ನಂಬರ್, ಅಡ್ರೆಸ್ ನನಗೆ ಕೊಡು, ಅವಳ ಕತೆ ಏನು ಅಂತ ತೋರಿಸುತ್ತೇನೆ ಎಂದು ಕಲ್ಪ ಒಮ್ಮೆಲೆ ರೇಗಾಡುತ್ತಿದ್ದರೆ, ಅರೆ ಅಷ್ಟು ಕೋಪ ಯಾಕೆ? ಮೊದಲು ನೀನು ಕಂಟ್ರೋಲ್ ಆಗು. ಆ ಹುಡುಗಿ ಎಂಥವಳಾದರೂ ಹಾದಿ ಬಗ್ಗೆ ನಮಗೆ ಚೆನ್ನಾಗಿ ಗೊತ್ತಲ್ವಾ? ಅವಳು ಇನ್ನೂ ಜಾಸ್ತಿ ಮಾಡಿದರೆ ಅವಳ ಬಾಲ ಹೇಗೆ ಕಟ್ ಮಾಡಬೇಕು ಅಂತ ಅವನಿಗಿಂತ ಚೆನ್ನಾಗಿ ಬೇರೆ ಯಾರಿಗೂ ಗೊತ್ತಿಲ್ಲ. ಆದರೂ ಕೂಡ ನಾನು ಚೆನ್ನಾಗಿಯೇ ವಾರ್ನಿಂಗ್ ಕೊಟ್ಟಿದ್ದೇನೆ ಬಿಡು, ಇನ್ನು ನೀನು ಕೂಡ ವಾರ್ನಿಂಗ್ ಕೊಡುವ ಅವಶ್ಯಕತೆ ಇಲ್ಲ ಎಂದು ಅನ್ನುತ್ತಿದ್ದರೆ, ಅರೆ ನಮ್ಮ ಅಣ್ಣನ ಬಗ್ಗೆ ಹಾಗೆ ಹೇಗೆ ಮಾತನಾಡುತ್ತಾಳೆ? ಅವನ ಬಗ್ಗೆ ಅವಳಿಗೇನು ಗೊತ್ತು ಅಂತ ಅಷ್ಟು ಚೀಪಾಗಿ ಮಾತನಾಡುತ್ತಾಳೆ? ಅವಳು ಒಮ್ಮೆ ನನ್ನ ಕಣ್ಣ ಮುಂದೆ ಬರಲಿ, ಅವಳ ಕಣ್ಣು ಕಿತ್ತು ಬಿಸಾಕುತ್ತೇನೆ ಎಂದು ಹೇಳುತ್ತಿದ್ದರೆ, ಸಣ್ಣಗೆ ನಗುತ್ತಾ, ನಿನ್ನ ಬಗ್ಗೆ ನನಗೆ ಗೊತ್ತಿಲ್ವಾ ಅನ್ನುತ್ತಾನೆ ದೀಪಕ್. ಅದಲ್ಲ, ಅತ್ತಿಗೆ ಬಗ್ಗೆ ಕೂಡ ಹಾಗೆ ಹೇಗೆ ಮಾತನಾಡುತ್ತಾಳೆ? ಅಸಲಿಗೆ ನಮ್ಮ ಅಣ್ಣನಿಗೆ ತಕ್ಕ ಹೆಂಡತಿ ಅಂದರೆ ನಮ್ಮ ಅತ್ತಿಗೆಯೇ. ನಮ್ಮ ಅತ್ತಿಗೆ ಅಂದರೆ ನನಗೆ ಎಷ್ಟು ಇಷ್ಟವೋ ಎಂದು ಆನಂದವಾಗಿ ಹೇಳುತ್ತಿದ್ದರೆ, ನನ್ನ ತಂಗಿ ಅಷ್ಟು ಬಂಗಾರ ಕಣೆ ಎಂದು ದೀಪಕ್ ಕೂಡ ಅನ್ನುತ್ತಿರುತ್ತಾನೆ. ಅದು ನಿಜವೇ ಬಿಡು ಅನ್ನುತ್ತಾಳೆ ಕಲ್ಪ ಕೂಡ. ಆದರೆ ದೀಪಕ್ ಹತ್ತಿರ ಮಾತ್ರ, ಅರೆ ಯಾವುದಕ್ಕೂ ಒಳ್ಳೆಯದು, ಆ ಹುಡುಗಿಯ ಮೇಲೆ ಮಾತ್ರ ಒಂದು ಕಣ್ಣಿಟ್ಟಿರು. ಅವಳು ಅಣ್ಣನಿಗಾಗಿ ಏನು ಬೇಕಾದರೂ ಮಾಡುವ ಹಾಗಿದ್ದಾಳೆ. ಅವಳು ಏನಾದರೂ ಈ ಬಾರಿ ನಮ್ಮ ಅಣ್ಣನ ತಂಟೆಗೆ ಬಂದರೆ ಮಾತ್ರ ಮೊದಲು ನನಗೆ ಹೇಳು, ಅವಳ ಕತೆ ಏನು ಅಂತ ತೀರ್ಮಾನಿಸುತ್ತೇನೆ ಅನ್ನುತ್ತಾಳೆ. ದೀಪಕ್ ನಕ್ಕು, ಸರಿ ಬಿಡು, ಹಾಗೆಯೇ ಹೇಳುತ್ತೇನೆ ಎಂದಾಕ್ಷಣ ಅಷ್ಟರಲ್ಲೇ ವಾಲ್ ಕ್ಲಾಕ್ ಕಡೆ ನೋಡಿದ ಕಲ್ಪಾಗೆ ಕಾಲೇಜ್ ಟೈಮ್ ಆಗುತ್ತಿರುವುದರಿಂದ, ಸರಿ ಬಾಯ್, ನನಗೆ ಕಾಲೇಜ್ಗೆ ಟೈಮ್ ಆಗ್ತಿದೆ, ನಿನ್ನ ಜೊತೆ ಮಾತನಾಡೋಣ ಅಂತ ಫೋನ್ ಮಾಡಿದೆ ಎಂದು ಫೋನ್ ಇಡುತ್ತಾಳೆ.
ಸರಿ ಬಾಯ್ ಅನ್ನುತ್ತಾನೆ ದೀಪಕ್ ಕೂಡ. ಹಾಗೆ ಅಂದು ಸಾಯಂಕಾಲದವರೆಗೆ ಹಾದಿ ಮತ್ತೆ ದೀಪಕ್ಗೆ ಆಫೀಸ್ನಲ್ಲಿ ಪ್ರಾಜೆಕ್ಟ್ ಕೆಲಸದೊಂದಿಗೆ ಗಾಹ್ನವಿಗೆ ಮನೆ ಡೆಕೋರೇಷನ್ ಮಾಡಿಸುವುದರಲ್ಲಿಯೇ ಸಮಯ ಕಳೆದು ಹೋಗುತ್ತದೆ. ಅರುಂಧತಿ ಅವರು ಪರಿಚಯದವರೆಲ್ಲರಿಗೂ ಫೋನ್ ಮಾಡಿ, ನಾಳೆ ನಮ್ಮ ಮೊಮ್ಮಗಳು ವ್ರತ ಮಾಡ್ತಾ ಇದ್ದಾಳೆ, ಬಂದು ತಾಂಬೂಲ ತೆಗೆದುಕೊಂಡು ಹೋಗಿ ಎಂದು ಫೋನ್ ಮಾಡಿ ಹೇಳುತ್ತಾರೆ. ಮನೆಯಲ್ಲಿ ನಡೆಯುತ್ತಿರುವ ಈ ಗಡಿಬಿಡಿಯನ್ನೆಲ್ಲ ನೋಡುತ್ತಿರುವ ಶಾಂಭವಿಗೆ ಮಾತ್ರ ಮನಸ್ಸಿನಲ್ಲಿ ಉರಿದು ಹೋಗುತ್ತಿರುತ್ತದೆ. ಕೆಲಸದವರೆಲ್ಲರೂ ಕೂಡ ಗಾಹ್ನವಿಗೆ ಗೌರವ ಕೊಡುತ್ತಾ ಗಾಹ್ನವಿ ಹೇಳಿದಂತೆ ಮಾಡುತ್ತಿದ್ದರೆ ಮನೆಯ ಯಜಮಾನಿ ಗಾಹ್ನವಿಯೇ ಎನ್ನುವ ಫೀಲಿಂಗ್ ಶಾಂಭವಿಗೆ ಬರುತ್ತದೆ. ಶಾಂಭವಿ ನೋಡಿ ಮನಸ್ಸಿನಲ್ಲಿಯೇ ರೊಚ್ಚಿಗೇಳುತ್ತಾ ಗಾಹ್ನವಿ ಮೇಲೆ ಇನ್ನಷ್ಟು ದ್ವೇಷ ಬೆಳೆಸಿಕೊಳ್ಳುತ್ತಾ, ಇದಕ್ಕೆ ಆಗಲೇ ಮನೆಯ ಅಧಿಕಾರವೆಲ್ಲ ಕೊಟ್ಟ ಹಾಗೆ ಕೆಲಸದವರೆಲ್ಲರಿಗೂ ಕೆಲಸಗಳನ್ನು ಒಪ್ಪಿಸುತ್ತಿದ್ದಾಳೆ. ಎಲ್ಲರೂ ಕೂಡ ಅವಳೇನು ಮನೆಯ ಯಜಮಾನಿ ಆದ ಹಾಗೆ ಕೈಕಟ್ಟಿ ನಿಂತು ಅವಳು ಹೇಳಿದಂತೆ ಮಾಡುತ್ತಿದ್ದಾರೆ ಎಂದು ಅಂದುಕೊಳ್ಳುತ್ತಾ ಮನೆಯ ಅಧಿಕಾರವೆಲ್ಲ ಗಾಹ್ನವಿ ಮೆಲ್ಲಗೆ ತನ್ನಿಂದ ಕಸಿದುಕೊಳ್ಳುತ್ತಿರುವ ಹಾಗೆ ಅನ್ನಿಸುತ್ತಿರುತ್ತದೆ. ಅರುಂಧತಿ ಅವರ ಹತ್ತಿರ ಬಂದು, ಏನತ್ತೆ ಇದು, ನಿನ್ನೆ ಮೊನ್ನೆ ಬಂದ ಹುಡುಗಿ ನಮ್ಮ ಮನೆಯನ್ನೆಲ್ಲ ಏನೇನೋ ಮಾಡುತ್ತಿದ್ದಾಳೆ ಎಂದು ಅನ್ನುತ್ತಿದ್ದರೆ, ಏನೇನೋ ಮಾಡುತ್ತಿಲ್ಲ, ತನ್ನ ಗಂಡ ಸಂತೋಷವಾಗಿರಲಿ ಅಂತ ವ್ರತ ಮಾಡುತ್ತಿದ್ದಾಳೆ, ನಿನಗೇನಾದರೂ ತೊಂದರೆಯಾ ಎಂದು ಕೇಳಿದ ಕೂಡಲೇ ಮುಖ ಸಣ್ಣದು ಮಾಡಿಕೊಂಡು ಮೂತಿ ಮುದುಡಿಕೊಂಡು, ಆದಿ ಚೆನ್ನಾಗಿರಲಿ ಅಂತ ವ್ರತ ಮಾಡಿದರೆ ನನಗೇನು ತೊಂದರೆ ಇರುತ್ತೆ ಅತ್ತೆ ಅನ್ನುತ್ತಾಳೆ ಶಾಂಭವಿ. ಹಾಗಿದ್ದರೆ ಗಾಹ್ನವಿ ಮೇಲೆ ಇನ್ನೊಮ್ಮೆ ಕಂಪ್ಲೇಂಟ್ ಕೊಡಬೇಡ ಎನ್ನುವಂತೆ ನೋಡುತ್ತಾರೆ ಅರುಂಧತಿಯವರು. ನಿನ್ನ ಕೈಯಿಂದಾದರೆ ನೀನು ಕೂಡ ನಿನ್ನ ಸೊಸೆಯ ಜೊತೆ ಕೆಲಸ ಮಾಡು, ಇಲ್ಲದಿದ್ದರೆ ನಡೆಯುತ್ತಿರುವುದನ್ನು ನೋಡುತ್ತಿರು, ಅಷ್ಟೇ ಹೊರತು ಅನಾವಶ್ಯಕವಾಗಿ ಗಾಹ್ನವಿಯ ವಿಚಾರದಲ್ಲಿ ತಲೆ ಹಾಕಬೇಡ ಎಂದು ವಾರ್ನಿಂಗ್ ಕೊಡುತ್ತಾರೆ ಅರುಂಧತಿಯವರು. ಅದೇನು ಅತ್ತೆ ಹಾಗೆ ಮಾತನಾಡುತ್ತಾ ಇದ್ದೀರಾ, ಅಂದರೆ ಮದುವೆಯಾಗಿ ಇಷ್ಟು ವರ್ಷಗಳಾದರೂ ಒಮ್ಮೆಯಾದರೂ ನೀನು ಕೃಷ್ಣನಿಗಾಗಿ ಇಂಥದ್ದೊಂದು ವ್ರತ ಮಾಡಿದ್ದೀಯಾ? ಯಾವಾಗ ನೋಡಿದರೂ ಫ್ರೆಂಡ್ಸು, ಪಾರ್ಟಿಗಳು, ಪಬ್ಗಳು, ಇಲ್ಲದಿದ್ದರೆ ಮೇಕಪ್ಗಾಗಿ ಪಾರ್ಲರ್ ಅಂತ ತಿರುಗುತ್ತಾ ಇರುತ್ತೀಯ. ಮನೆಯ ಬಗ್ಗೆ ಒಮ್ಮೆಯಾದರೂ ತಲೆ ಕೆಡಿಸಿಕೊಂಡಿದ್ದೀಯಾ? ಕನಿಷ್ಠ ಕೃಷ್ಣಗೆ ಏನು ಬೇಕು ಅಂತ ನೋಡಿಕೊಂಡಿದ್ದೀಯಾ? ಕಲ್ಪಾಳನ್ನಾಗಲಿ ಯಾವ ವಿಚಾರದಲ್ಲಾದರೂ ಗಮನಿಸುತ್ತಿದ್ದೀಯಾ? ಅವಳು ಕಾಲೇಜಿಗೆ ಯಾವಾಗ ಹೋಗುತ್ತಾಳೆ, ಯಾವಾಗ ಮನೆಗೆ ಬರುತ್ತಾಳೆ, ಅವಳಿಗೆ ಬೇಕಾದುದನ್ನು ಏನಾದರೂ ಒದಗಿಸಿ ಕೊಡುತ್ತಿದ್ದೀಯಾ ಎಂದು ಅರುಂಧತಿಯವರು ಕೇಳುತ್ತಿದ್ದರೆ, ಅದೆಲ್ಲ ಮಾಡಬೇಕಾದ ಕರ್ಮ ನನಗೇನಿದೆ ಅತ್ತೆ, ಮನೆಯಲ್ಲಿ ಕೆಲಸದವರು ಅಷ್ಟು ಜನರಿದ್ದಾರೆ, ಅವಳಿಗೆ ಏನು ಬೇಕೋ ಅದನ್ನು ಮಾಡಿಸಿಕೊಂಡು ತಿನ್ನುತ್ತಾಳೆ, ಅವಳಿಗೇನು ಕಮ್ಮಿ ಅನ್ನುತ್ತಾಳೆ. ಅದೇ ಆ ನಿರ್ಲಕ್ಷ್ಯವೇ ನಮ್ಮ ಮನೆ ಮುಳುಗಿಸುವುದು. ಯಾವಾಗಲೂ ಕೂಡ ನಮ್ಮ ಮಕ್ಕಳನ್ನು ನಾವೇ ಹತ್ತಿರವಿದ್ದು ನೋಡಿಕೊಳ್ಳಬೇಕು, ಅವರಿಗೆ ಏನು ಬೇಕಾದರೂ ನಾವೇ ಹತ್ತಿರವಿದ್ದು ಮಾಡಿಕೊಡುತ್ತಿದ್ದರೆ ನಮ್ಮ ಮೇಲೆ ಪ್ರೀತಿ ಅಭಿಮಾನ ಇರುತ್ತದೆ. ಅದನ್ನು ಬಿಟ್ಟು ನಿನ್ನ ಹಾಗೆ ಕೆಲಸದವರ ಮೇಲೆ ಬಿಟ್ಟು ಫ್ರೆಂಡ್ಸ್ ಅಂತ ಪಾರ್ಟಿಗಳು ಅಂತ ತಿರುಗುತ್ತಿದ್ದರೆ ನಮ್ಮ ಮೇಲೆ ಅವರಿಗೆ ಪ್ರೀತಿ ಎಲ್ಲಿಂದ ಬರುತ್ತದೆ? ಆಮೇಲೆ ಅವರು ನಮ್ಮ ಮಾತು ಕೇಳುತ್ತಿಲ್ಲ, ನಮಗೆ ಗೌರವ ಕೊಡುತ್ತಿಲ್ಲ ಅಂತ ಬಾಯಿ ಬಡಿದುಕೊಂಡರೂ ಏನು ಪ್ರಯೋಜನ ಇರುವುದಿಲ್ಲ. ಕಲ್ಪ ಒಳ್ಳೆಯವಳು, ಆದ್ದರಿಂದ ಅವಳು ಚೆನ್ನಾಗಿಯೇ ಇರುತ್ತಾಳೆ. ಆದರೆ ಒಮ್ಮೆ ಕಾವ್ಯ ಬಗ್ಗೆ ಯೋಚಿಸು, ಅವಳು ಕಾಲೇಜಿನಿಂದ ಎಷ್ಟು ಗಂಟೆಗೆ ಬರುತ್ತಾಳೆ, ಎಲ್ಲೆಲ್ಲಿಗೆ ಫ್ರೆಂಡ್ಸು ಪಾರ್ಟೀಸ್ ಅಂತ ತಿರುಗುತ್ತಾಳೋ ಅದನ್ನು ಗಮನಿಸು. ಮೊದಲು ಅವರನ್ನು ನೋಡಿಕೊಂಡ ನಂತರ ನೀನು ಮನೆಯ ಅಧಿಕಾರದ ಬಗ್ಗೆ ಯೋಚಿಸು. ಅಷ್ಟೇ ಹೊರತು ಗಾಹ್ನವಿ ಕೆಲಸದವರ ಹತ್ತಿರ ಕೆಲಸ ಮಾಡಿಸಿಕೊಳ್ಳುತ್ತಿದ್ದಾಳೆ ಅಂತ ಹೊಟ್ಟೆ ಕಿಚ್ಚಿನಿಂದ ಬಂದು ಗಾಹ್ನವಿಯ ಮೇಲೆ ಇಲ್ಲ ಸಲ್ಲದ ಚಾಡಿಗಳನ್ನು ನನಗೆ ಹೇಳಬೇಡ. ಗಾಹ್ನವಿಗೆ ಮನೆಯನ್ನು ಹೇಗೆ ನೋಡಿಕೊಳ್ಳಬೇಕು ಅಂತ ಚೆನ್ನಾಗಿ ಗೊತ್ತಿರುವ ಹುಡುಗಿ ನೀನು, ಏನು ಅವಳಿಗೆ ಕಲಿಸುವ ಅವಶ್ಯಕತೆ ಇಲ್ಲ ಎಂದು ಶಾಂಭವಿಗೆ ಬೇಕಾದಷ್ಟು ಬೈದು ಕಳುಹಿಸುತ್ತಾರೆ ಅರುಂಧತಿ ಅವರು. ಏನೋ ಮಾಡೋಣ ಅಂತ ಬಂದು ಅತ್ತೆಯ ಹತ್ತಿರ ಬೈಗುಳ ತಿಂದು ಬಾಯಿ ಮುಚ್ಚಿಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾಳೆ. ಆದರೆ ದಿನೇ ದಿನೇ ಗಾಹ್ನವಿಯ ಪ್ರಾಬಲ್ಯ ಆ ಮನೆಯಲ್ಲಿ ಹೆಚ್ಚಾಗುತ್ತಿರುವ ಹಾಗೆ ಅನ್ನಿಸುತ್ತದೆ ಶಾಂಭವಿಗೆ. ಶೀಘ್ರದಲ್ಲೇ ಇವಳನ್ನೇನಾದರೂ ಮಾಡಬೇಕು, ಇದು ಹೀಗೆಯೇ ಇದ್ದರೆ ಇನ್ನು ಮನೆಯಲ್ಲಿ ನನ್ನ ಅಸ್ತಿತ್ವವನ್ನು ಯಾರೂ ಗುರುತಿಸುವುದಿಲ್ಲ. ಆದಿ ಕೂಡ ಮೆಲ್ಲನೆ ಅವಳ ಮಾಯೆಯಲ್ಲಿ ಬೀಳುತ್ತಿದ್ದಾನೆ.
ಇದಕ್ಕೂ ಮುಂಚೆ ಅವಳನ್ನು ನೋಡಿದರೇನೆ ಉರಿದು ಬೀಳುತ್ತಿದ್ದ. ಆದರೆ ಈಗ ಅವಳಿಗಾಗಿ ಒಬ್ಬ ಟೀಚರನ್ನು ಕೂಡ ಇಟ್ಟು ಅವಳಿಗೆ ಓದು ಕಲಿಸುತ್ತಿದ್ದಾನೆ. ಇದು ಹೀಗೆಯೇ ಇದ್ದರೆ ನನ್ನ ಸೊಸೆ ಕಾವ್ಯಾಳಿಗೆ ಅನ್ಯಾಯವಾಗಿ ಬಿಡುತ್ತದೆ. ಹಾಗೆ ಆಗಲು ಬಿಡುವುದಿಲ್ಲ. ಯಾವುದೇ ಪರಿಸ್ಥಿತಿಯಲ್ಲೂ ಇವಳನ್ನು ಹೊರಗೆ ಕಳುಹಿಸಿಬಿಡಲು ಇನ್ನೇನಾದರೂ ಅವಕಾಶ ಸಿಗುತ್ತಾ ಎಂದು ಎದುರು ನೋಡುತ್ತಿರುತ್ತಾಳೆ ಶಾಂಭವಿ. ಸಾಯಂಕಾಲ ಕಾಲೇಜಿನಿಂದ ಕಲ್ಪ ಬರುವಷ್ಟರಲ್ಲಿ ಮನೆಯೆಲ್ಲ ಡೆಕೋರೇಷನ್ ಆಗಿರುತ್ತದೆ. ಗಾನವಿ ಗಡಿಬಿಡಿಯಾಗಿ ಎಲ್ಲ ಕೆಲಸಗಳ ಮೇಲೆ ಬುಗುರಿಯ ಹಾಗೆ ತಿರುಗುತ್ತಿದ್ದರೆ ಗಾನವಿಯನ್ನು ಹಿಡಿದು ನಿಲ್ಲಿಸಿ, ಏನು ಅತ್ತಿಗೆ, ಏನು ಈ ಗಡಿಬಿಡಿ ಎಲ್ಲವೂ ಅಂತ ಅನ್ನುತ್ತಿದ್ದರೆ, ನಾಳೆ ಶ್ರಾವಣ ಶುಕ್ರವಾರ ಅಲ್ವಾ ಕಲ್ಪ, ನಾನು ವ್ರತ ಮಾಡಿಕೊಳ್ಳಲು ನಿಮ್ಮ ಅಣ್ಣ ಒಪ್ಪಿಕೊಂಡಿದ್ದಾರೆ. ಅದಕ್ಕೆ ಮನೆ ಪೂರ್ತಿ ಡೆಕೋರೇಟ್ ಮಾಡುತ್ತಿದ್ದೇನೆ ಅನ್ನುತ್ತಿದ್ದರೆ, ವಾವ್ ಅತ್ತಿಗೆ, ನೀವು ನಾಳೆ ವ್ರತ ಮಾಡುತ್ತಿದ್ದೀರಾ? ಹಾಗಾದರೆ ನಾನು ಕೂಡ ನಾಳೆ ಕಾಲೇಜಿಗೆ ಹೋಗದೆ ಮನೆಯಲ್ಲೇ ಇರುತ್ತೇನೆ. ನಿಮಗೆ ಏನು ಬೇಕೋ ಹೆಲ್ಪ್ ಮಾಡುತ್ತೇನೆ ಅಂತ ಅನ್ನುತ್ತಿದ್ದರೆ, ಅಯ್ಯೋ ಕಾಲೇಜ್ ಬಿಡುತ್ತೀಯಾ ಕಲ್ಪ? ಅತ್ತೆಯವರು ಏನಾದರೂ ಅಂದಿಕೊಳ್ಳುತ್ತಾರೆ. ಏನೇ ಆದರೂ ಮೊದಲು ನಿನ್ನ ಓದು ಮುಖ್ಯ ಅಲ್ವಾ? ಮೊದಲು ಅತ್ತೆಯವರನ್ನು ಒಮ್ಮೆ ಕೇಳು, ಏನನ್ನುತ್ತಾರೋ ಎಂದು ಅನ್ನುತ್ತಿದ್ದರೆ, ನಮಗೆ ಕಾಲೇಜಿನಲ್ಲಿ ಅಷ್ಟಾಗಿ ಹೇಳಿಕೊಳ್ಳುವಂತಹ ಕ್ಲಾಸ್ ಏನೂ ನಡೆಯುತ್ತಿಲ್ಲ ಬಿಡಿ ಅತ್ತಿಗೆ. ಹೇಳಿದ್ದೆನಲ್ಲ, ಕಾಲೇಜಿನಲ್ಲಿ ಪ್ರೋಗ್ರಾಮ್ ಇದೆ ಅಂತ, ಅದಕ್ಕಾಗಿ ಪ್ರಾಕ್ಟೀಸ್ ನಡೆಯುತ್ತಿದೆ. ಒಂದು ದಿನ ಬಿಟ್ಟರೆ ಏನೂ ಆಗಲ್ಲ ಅನ್ನುತ್ತಿದ್ದರೆ, ಸರಿ ಕಲ್ಪ, ನಿನ್ನ ಇಷ್ಟ. ನಿನಗೆ ಯಾವುದೇ ತೊಂದರೆ ಇಲ್ಲ ಅಂದುಕೊಂಡರೆ ಹಾಗೆಯೇ ನನಗೆ ಹೆಲ್ಪ್ ಮಾಡುವೆಯಂತೆ ಅನ್ನುತ್ತಾಳೆ ಗಾನವಿ. ದೂರದಲ್ಲಿ ನಿಂತು ಇವರ ಮಾತುಗಳನ್ನು ಕೇಳಿದ ಶಾಂಭವಿ, ಈ ಗಾನವಿ ಸಾಮಾನ್ಯದವಳಲ್ಲ. ನನ್ನ ಮಗಳನ್ನು ಕೂಡ ಅವಳ ಕೈಗೊಂಬೆಯಾಗಿ ಮಾಡಿಕೊಂಡಿದ್ದಾಳೆ. ನನ್ನ ಮಗಳನ್ನು ಅವಳ ಕೆಳಗೆ ಕೆಲಸದಾಕೆಯನ್ನಾಗಿ ಮಾಡುತ್ತಿದ್ದಾಳೆ. ಆ ವಿಷಯ ನನ್ನ ಮಗಳಿಗೆ ಅರ್ಥವಾಗುತ್ತಿಲ್ಲ. ನಾನೇನಾದರೂ ಹೇಳೋಣ ಅಂದುಕೊಂಡರೆ ನನ್ನ ಮೇಲೆಯೇ ರೇಗಾಡುತ್ತಾಳೆ ಈ ಕಲ್ಪ ಎಂದು ಅಂದುಕೊಳ್ಳುತ್ತಾಳೆ. ನೀನು ಕೂಡ ನನಗೆ ಹೆಲ್ಪ್ ಮಾಡುತ್ತೀಯ ಅಂದರೆ ಇನ್ನೂ ನನಗೆ ಬೇಕಾಗಿರುವುದೇನಿದೆ ಎಂದು ಗಾನವಿ ಅನ್ನುತ್ತಿದ್ದರೆ, ಮೊದಲು ನಾನು ಹೋಗಿ ಫ್ರೆಶ್ ಆಗಿ ಬರುತ್ತೇನೆ ಅತ್ತಿಗೆ ಎಂದು ಹೇಳಿ ಮೇಲೆ ಹೊರಟು ಹೋಗುತ್ತಾಳೆ ಕಲ್ಪ. ಮೇಲೆ ಹೋಗಿ ಫ್ರೆಶ್ ಆಗಿ ಬಂದ ಕಲ್ಪ ಗಾನವಿಯನ್ನು ಕೇಳಿ ಇನ್ನೇನು ಕೆಲಸಗಳು ಮಾಡಬೇಕೋ ತಿಳಿದುಕೊಂಡು ಎಲ್ಲದರಲ್ಲೂ ಗಾನವಿಗೆ ಸಹಾಯಕವಾಗಿರುತ್ತಾಳೆ. ಹಾಗೆ ಇಬ್ಬರು ಸೇರಿ ಬೇಕಾದ ಕೆಲಸಗಳನ್ನೆಲ್ಲ ಸ್ಪೀಡಾಗಿ ಮಾಡಿ ಮುಗಿಸುತ್ತಾರೆ. ಹಾಗೆ ಆ ರಾತ್ರಿ ಆದಿ ಮನೆಗೆ ಬರುವಷ್ಟರಲ್ಲಿ ಮನೆಯೆಲ್ಲ ಸುಂದರವಾಗಿ ಸಿಂಗಾರಗೊಂಡಿರುತ್ತದೆ. ಆ ದಿನ ಕೂಡ ಆಫೀಸ್ನಲ್ಲಿ ಆದಿಗೆ ಲೇಟ್ ಆಗುವಷ್ಟರಲ್ಲಿ, ಅವನು ಬರುವ ಹೊತ್ತಿಗೆ ಎಲ್ಲರೂ ನಿದ್ದೆ ಹೋದರೆ ಆದಿಗಾಗಿ ಎದುರು ನೋಡುತ್ತಾ ಸೋಫಾದಲ್ಲಿಯೇ ಸುಸ್ತಿನಿಂದ ನಿದ್ರಿಸುತ್ತಿರುವ ಗಾನವಿ ಕಾಣಿಸುತ್ತಾಳೆ. ಆದಿ ಬಂದ ತಕ್ಷಣ ಸೋಫಾದಲ್ಲಿಯೇ ಮಲಗಿದ್ದ ಗಾನವಿಯನ್ನು ನೋಡಿ ತನಗಾಗಿ ಎದುರು ನೋಡುತ್ತಾ ಅಲ್ಲಿಯೇ ಮಲಗಿದ್ದಾಳೆ ಎಂದು ಅರ್ಥವಾಗಿ ಮನಸ್ಸಿಗೆ ಸಂತೋಷವಾಗುತ್ತದೆ. ಸುಸ್ತಾದ ಗಾನವಿಯ ಮುಖ ನೋಡಿ ಅಲ್ಲಿ ಯಾರೂ ಇಲ್ಲದಿರುವುದರಿಂದ ಗಾನವಿಯನ್ನು ತನ್ನ ಎರಡು ಕೈಗಳಲ್ಲಿ ಎತ್ತಿಕೊಂಡು ಮೇಲಕ್ಕೆ ಕರೆದುಕೊಂಡು ಹೋಗುತ್ತಾನೆ. ಅವನು ಎತ್ತಿಕೊಂಡ ಕೂಡಲೇ ತನಗೆ ಗೊತ್ತಿಲ್ಲದಂತೆ ತನ್ನ ಎರಡು ಕೈಗಳನ್ನು ಆದಿ ಕುತ್ತಿಗೆಯ ಸುತ್ತ ಹಾಕಿ ಅವನ ಎದೆಗೆ ತಲೆ ಒರಗಿಸಿಕೊಂಡು ಮಲಗುತ್ತಾಳೆ ಗಾನವಿ. ಮೈಮರೆತು ನಿದ್ರಿಸುತ್ತಿರುವ ಗಾನವಿಯ ಮುಖವನ್ನು ನೋಡುತ್ತಾ ತುಂಬ ಕಷ್ಟಪಟ್ಟ ಹಾಗಿದ್ದಾಳೆ ಅಂದುಕೊಳ್ಳುತ್ತಾನೆ ಆದಿ. ಗಾನವಿಯನ್ನು ಬೆಡ್ ಮೇಲೆ ಮಲಗಿಸಿ ತಾನು ಫ್ರೆಶ್ ಆಗಿ ಬರುವಷ್ಟರಲ್ಲಿ ಡಿನ್ನರ್ ಮೇಲಕ್ಕೆ ತೆಗೆದುಕೊಂಡು ಬರುವಂತೆ ಕೆಳಗೆ ಕಾಲ್ ಮಾಡಿ ಹೇಳುತ್ತಾನೆ. ಆದಿ ಫ್ರೆಶ್ ಆಗಿ ಬರುತ್ತಿದ್ದಂತೆ ರೂಮ್ ಬಾಗಿಲನ್ನು ಯಾರೋ ಬಡಿಯುತ್ತಿದ್ದರೆ ಹೋಗಿ ಬಾಗಿಲು ತೆರೆಯುವಷ್ಟರಲ್ಲಿ ಸೀತಮ್ಮ ಡಿನ್ನರ್ ಪ್ಲೇಟ್ ಜೊತೆ ಸಿದ್ಧವಾಗಿರುತ್ತಾಳೆ. ಸೀತಮ್ಮ, ಗಾನವಿ ಏನಾದರೂ ತಿಂದಿದ್ದಾಳಾ ಎಂದು ಕೇಳುತ್ತಿದ್ದರೆ, ಅಯ್ಯೋ ಎಲ್ಲಿ ತಿಂದಿದ್ದಾರೆ ಯಜಮಾನರೇ, ನಾನು ಎಷ್ಟೇ ಬಲವಂತ ಮಾಡಿದರೂ ನೀವು ಬಂದ ಮೇಲೆಯೇ ತಿನ್ನುತ್ತೇನೆ ಅಂದರು. ನಿಮಗಾಗಿ ಎದುರು ನೋಡುತ್ತಾ ಹಾಗೆಯೇ ಸೋಫಾದಲ್ಲಿ ನಿದ್ದೆ ಹೋದರು ಅನ್ನುತ್ತಿದ್ದರೆ ಗಾನವಿಗೆ ತನ್ನ ಮೇಲಿರುವ ಪ್ರೀತಿಗೆ ಮನಸ್ಸಿನಲ್ಲಿ ಮುರಿಗಟ್ಟಿಕೊಳ್ಳುತ್ತಾ ಸರಿ ಎಂದು ಅವಳ ಹತ್ತಿರ ಡಿನ್ನರ್ ಪ್ಲೇಟ್ಸ್ ತೆಗೆದುಕೊಂಡು ಒಳಗೆ ಬರುತ್ತಾನೆ. ಇನ್ನು ಸೀತಮ್ಮ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಬೆಡ್ ಮೇಲೆ ಸುಸ್ತಾಗಿ ಮೈಮರೆತು ನಿದ್ರಿಸುತ್ತಿರುವ ಗಾನವಿಯನ್ನು ನೋಡಿ ಗಾನವಿ
ಒಂದ್ಸಲ ಹೇಳು, ಡಿನ್ನರ್ ಮಾಡಿ ಮಲಗುವೆ ಎಂದು ಆದಿ ಎಷ್ಟೇ ಎಬ್ಬಿಸಿದರೂ ಗಾನವಿ ಹೇಳದೇ ಇರುವುದರಿಂದ ಡಿನ್ನರ್ ಪ್ಲೇಟ್ ಹತ್ತಿರಕ್ಕೆ ತಂದುಕೊಂಡು ತಾನು ಬೆಡ್ ಮೇಲೆ ಕೂತು ಗಾನವಿಯನ್ನು ಬಲವಂತವಾಗಿ ಎಬ್ಬಿಸಿ ತನ್ನ ಎದೆಗೆ ಒರಗಿಸಿಕೊಳ್ಳುತ್ತಾ ಕೂರಿಸಿಕೊಂಡು ಒಂದು ಕೈಯನ್ನು ಅವಳ ಸುತ್ತ ಹಾಕಿ, ಗಾನವಿ ಹೇಳು, ಸ್ವಲ್ಪ ತಿನ್ನು ಎಂದು ಅನ್ನುತ್ತಿದ್ದರೆ ನಿದ್ದೆಯಲ್ಲಿಯೇ ಇರುವ ಗಾನವಿ ಬೆಂಡಾಗಿ, ನನಗೆ ತುಂಬ ನಿದ್ದೆ ಬರುತ್ತಿದೆ, ನಾನು ಮಲಗಿಕೊಳ್ಳುತ್ತೇನೆ ಎಂದು ಮಂಪರಿನಲ್ಲಿ ಅನ್ನುತ್ತಾಳೆ. ಹಾಗೆ ಅಂದರೆ ಹೇಗೆ ಗಾನವಿ, ನಾಳೆ ತುಂಬ ಕೆಲಸಗಳಿವೆ ಅಲ್ವಾ, ವ್ರತ ಮಾಡಿಕೊಳ್ಳುತ್ತೇನೆ ಅಂತ ಅನ್ನುತ್ತಿದ್ದೀಯಾ, ಮತ್ತೆ ತಿನ್ನದಿದ್ದರೆ ಶಕ್ತಿ ಎಲ್ಲಿಂದ ಬರುತ್ತದೆ, ಈ ಸ್ವಲ್ಪ ತಿನ್ನು ಎಂದು ಬಲವಂತವಾಗಿ ಆದಿ ತನ್ನ ಕೈಯಿಂದ ಗಾನವಿಗೆ ಡಿನ್ನರ್ ತಿನ್ನಿಸುತ್ತಾನೆ. ಗಾನವಿ ತನಗೆ ಗೊತ್ತಿಲ್ಲದಂತೆ ಆದಿ ತಿನ್ನಿಸುತ್ತಿದ್ದರೆ ಬೆಳಗಿನಿಂದ ಗಡಿಬಿಡಿಯಲ್ಲಿ ಏನೂ ತಿನ್ನದೇ ಇರುವುದರಿಂದ ಹಸಿವಿಗೆ ಆದಿ ಕೊಟ್ಟಿದ್ದನ್ನೆಲ್ಲ ತಿಂದು ಬಿಡುತ್ತಾಳೆ. ಇಷ್ಟು ಹಸಿವು ಇಟ್ಟುಕೊಂಡು ಹಾಗೆಯೇ ಮಲಗಿದ್ದಾಳೆ ಎಂದು ಮುದ್ದಾಗಿ ಗಾನವಿಯನ್ನು ಗದರುತ್ತಾ ಡಿನ್ನರ್ ಪೂರ್ತಿಯಾಗಿ ತಿನ್ನಿಸಿ ಒದ್ದೆ ಕೈಯಿಂದ ಗಾನವಿಯ ತುಟಿ ಒರೆಸಿ ಅವಳ ಹಣೆಯ ಮೇಲೆ ಮುತ್ತಿಟ್ಟು ಜಾಗರೂಕತೆಯಿಂದ ಮಲಗಿಸುತ್ತಾನೆ. ನಿದ್ದೆಯ ಮುಂಪರಿನಲ್ಲಿರುವ ಗಾನವಿ ಹಾಗೆಯೇ ಪೂರ್ತಿ ನಿದ್ದೆಗೆ ಜಾರಿಕೊಳ್ಳುತ್ತಾಳೆ. ನಂತರ ಆದಿ ಕೂಡ ತಿಂದು ಗಾನವಿಯನ್ನೇ ನೋಡುತ್ತಾ ನಿದ್ದೆಗೆ ಜಾರಿಕೊಳ್ಳುತ್ತಾನೆ. ಗಾನವಿಗೆ ದಿನ ಬೆಳಗಿನ ಜಾವವೇ ಹೇಳುವ ಅಭ್ಯಾಸ ಇರುವುದರಿಂದ ಹಾಗೆಯೇ ಎಚ್ಚರವಾಗಿ ನೋಡಿಕೊಳ್ಳುವಷ್ಟರಲ್ಲಿ ತಾನು ಆದಿಗೆ ಹತ್ತಿರವಾಗಿ ಅವನ ಪಕ್ಕದಲ್ಲಿ ತನ್ನ ಬೆಡ್ ಮೇಲೆ ಇರುವುದನ್ನು ನೋಡಿಕೊಂಡು, ಇದೇನು, ನಾನು ಬೆಡ್ ಮೇಲೆ ಹೇಗೆ ಬಂದೆ, ರಾತ್ರಿ ಅವರಿಗಾಗಿ ಎದುರು ನೋಡುತ್ತಾ ಕೆಳಗೆ ಹಾಲಿನಲ್ಲಿ ಸೋಫಾದಲ್ಲೇ ಅಲ್ವಾ ಮಲಗಿದ್ದು, ಮತ್ತೆ ಇಲ್ಲಿಗೆ ಹೇಗೆ ಬಂದೆ ಎಂದು ಅಂದುಕೊಳ್ಳುತ್ತಿದ್ದರೆ ರಾತ್ರಿ ಆದಿ ತನ್ನನ್ನು ಎತ್ತಿಕೊಂಡು ಮೇಲಕ್ಕೆ ಬರುವುದು ತಾನು ಬೇಡವೆನ್ನುತ್ತಿದ್ದರೂ ಬಲವಂತವಾಗಿ ತನಗೆ ತಿನ್ನಿಸಿದ್ದು ಎಲ್ಲವೂ ಮಸುಕಾಗಿ ನೆನಪಾಗುತ್ತದೆ. ರಾತ್ರಿ ತನ್ನನ್ನು ಎಷ್ಟೊಂದು ಕೇರ್ ಮಾಡಿದ್ರಾ ಎಂದು ಆದಿ ಕಡೆ ನೋಡುವಷ್ಟರಲ್ಲಿ ಪ್ರಶಾಂತವಾಗಿ ನಿದ್ದೆ ಮಾಡುತ್ತಿರುತ್ತಾನೆ. ನಿದ್ದೆ ಮಾಡುತ್ತಿರುವ ಆದಿಯನ್ನು ನೋಡುವಷ್ಟರಲ್ಲಿ ಗಾಳಿಗೆ ಅವನ ಸಿಲ್ಕಿ ಹೇರ್ ಹಣೆಯ ಮೇಲೆ ಬಂದು ಆಟವಾಡುತ್ತಿದ್ದರೆ ತನ್ಮಯತೆಯಿಂದ ಒಮ್ಮೆ ಆದಿ ಕೂದಲಿನೊಳಗೆ ಬೆರಳುಗಳನ್ನು ಹಾಕಿ ಸವರುವಷ್ಟರಲ್ಲಿ ಆದಿ ಸ್ವಲ್ಪ ಕದಲಿದ್ದರಿಂದ ತಕ್ಷಣ ಕೈಯನ್ನು ಹಿಂದಕ್ಕೆ ತೆಗೆದುಕೊಂಡು ಗಡಿಬಿಡಿಯಾಗಿ ಬೆಡ್ ಇಳಿದು ವಾಶ್ರೂಮ್ ಒಳಗೆ ಹೊರಟು ಹೋಗುತ್ತಾಳೆ ಫ್ರೆಶ್ ಆಗಲು. ಹಾಗೆ ಸ್ನಾನ ಮಾಡಿ ಬಂದು ಮತ್ತೊಮ್ಮೆ ಆದಿಯನ್ನು ನೋಡಿಕೊಂಡು ಕೆಳಗೆ ಹೊರಟು ಹೋಗುತ್ತಾಳೆ ಪ್ರಸಾದಗಳನ್ನು ಮಾಡಲು. ಅಷ್ಟರಲ್ಲಾಗಲೇ ಸೀತಮ್ಮ ಕೂಡ ಎದ್ದು ಸ್ನಾನ ಮಾಡಿ ರೆಡಿಯಾಗಿರುವುದರಿಂದ ಇಬ್ಬರು ಸೇರಿ ಎಲ್ಲವನ್ನ ರೆಡಿ ಮಾಡುತ್ತಿರುತ್ತಾರೆ. ಆದಿ ಹೇಳುವಷ್ಟರಲ್ಲಿ ಗಾನವಿ ಅವನ ಪಕ್ಕದಲ್ಲಿ ಇರುವುದಿಲ್ಲ. ಏನು, ಗಾನವಿ ಆಗಲೇ ಎದ್ದಳಾ ಎಂದು ಅಂದುಕೊಳ್ಳುತ್ತಾ ಡೌಟ್ ಬಂದು ರೂಮ್ ಪೂರ್ತಿ ಕಣ್ಣಾಡಿಸುತ್ತಾನೆ. ಗಾನವಿ ಎಲ್ಲಿಯೂ ಕಾಣಿಸದೇ ಇರುವುದರಿಂದ ಹೊರಗೆ ಬಂದು ರೈಲಿಂಗ್ನಿಂದ ಕೆಳಗೆ ನೋಡುವಷ್ಟರಲ್ಲಿ ಆಗಲೇ ತಲೆ ಸ್ನಾನ ಮಾಡಿ ಅಡುಗೆ ಮನೆಯಲ್ಲಿ ಗಡಿಬಿಡಿಯಾಗಿ ಪ್ರಸಾದಗಳನ್ನು ಮಾಡುತ್ತಿರುತ್ತಾಳೆ. ಸೀತಮ್ಮನ ಸಹಾಯದಿಂದ ಪೂರ್ತಿ ಕೆಲಸ ಅವಳೇ ಮಾಡುತ್ತಿರುವುದನ್ನು ನೋಡಿ ಇವಳು ಕೆಲಸ ಮಾಡದೆ ಇರಲಾರಳೇನೋ ಎಂದು ಅಂದುಕೊಳ್ಳುತ್ತಾನೆ ಆದಿ. ಗಾನವಿ ಪ್ರಸಾದಗಳನ್ನೆಲ್ಲ ಪೂರ್ತಿ ಮಾಡಿ ಮತ್ತೆ ಪಂಡಿತರು ಬರುವ ಟೈಮ್ಗೆ ರೆಡಿಯಾಗಬೇಕು ಎಂದು ಮೇಲಕ್ಕೆ ಹೋಗುವಷ್ಟರಲ್ಲಿ ಆದಿ ಆಗಲೇ ಸ್ನಾನ ಮಾಡಿ ಟವಲ್ ಜೊತೆ ಹೊರಗೆ ಬರುತ್ತಾನೆ. ಆದಿಯನ್ನು ಹಾಗೆ ನೋಡಿ ಹಿಂದಕ್ಕೆ ತಿರುಗಿಕೊಳ್ಳುತ್ತಾಳೆ ಗಾನವಿ. ಗಾನವಿಯನ್ನು ನೋಡಿ ತನ್ನ ಡ್ರೆಸ್ ತೆಗೆದುಕೊಂಡು ಡ್ರೆಸ್ಸಿಂಗ್ ರೂಮ್ ಒಳಗೆ ಹೊರಟು ಹೋಗುತ್ತಾನೆ ಕಾಮಾಗಿ. ಗಾನವಿ ಅಡುಗೆ ಮನೆಯಲ್ಲಿ ಮಾಡಿದ ಕೆಲಸಕ್ಕೆ ಮೈಯೆಲ್ಲ ಬೆವರಿದ್ದರಿಂದ ಮತ್ತೆ ಫ್ರೆಶ್ ಆಗಲು ಹೊರಟು ಹೋಗುತ್ತಾಳೆ. ಡ್ರೆಸ್ಸಿಂಗ್ ರೂಮ್ನಿಂದ ಬಂದ ಆದಿಗೆ ಗಾನವಿ ಕಾಣಿಸುವುದಿಲ್ಲ. ವಾಶ್ರೂಮ್ನಿಂದ ವಾಟರ್ ಸೌಂಡ್ ಬರುತ್ತಿದ್ದರೆ ಸ್ನಾನ ಮಾಡುತ್ತಿದ್ದಾಳೆ ಅಂದುಕೊಂಡು ಅಂದು ಶಾಪಿಂಗ್ ಮಾಲ್ನಲ್ಲಿ ಯಾರಿಗೂ ಗೊತ್ತಾಗದಂತೆ ತೆಗೆದುಕೊಂಡಿದ್ದ ರೇಷ್ಮೆ ಸೀರೆಯನ್ನು ಅಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಇಟ್ಟು ಅವನು ಕೆಳಗೆ ಹೊರಟು ಹೋಗುತ್ತಾನೆ. ಈ ಕತೆ ಇನ್ನು ಮುಂದುವರಿಯುವುದು ಫ್ರೆಂಡ್ಸ್. ದಯವಿಟ್ಟು ಸ್ಟೋರಿ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಸೋ ಮಚ್.